ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟು, ವಿದ್ಯಾಸಿರಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅದು ನಂಬೋಕೆ ಆಗಲ್ಲ. ನಿಮಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಮತ್ತು ಫೀ ಕನ್ಸೆಷನ್ ಅಮೌಂಟ್ ಕೂಡ ಅವರಿಗೆ ಸ್ಯಾಂಕ್ಷನ್ ಆಗಿದೆ ಮತ್ತು ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಸೊ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹಿಂದುಳಿದವರ ಕಲ್ಯಾಣ ಇಲಾಖೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ವಿದ್ಯಾಸಿರಿ ಅಮೌಂಟು. ಬಟ್ ಅವ್ರು ಯಾವ ಇದರಲ್ಲಿ ಸ್ಯಾಂಕ್ಷನ್ ಮಾಡಿದರೆ ಗೊತ್ತಿಲ್ಲ. ಬಟ್ ಒಂದು ಸರಿ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತೀನಿ. 27/3/2024 ಇವತ್ತು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಂಡಾಗ ಅವರು ಆ ವಿದ್ಯಾರ್ಥಿದು ಕೂಡ ಅಮೌಂಟ್ ಕೂಡ ಇದಾಗಿದೆ. ಸೊ ಅದನ್ನು ಕೂಡ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. 2023-24ನೇ ಸಾಲಿಂದು 23-24 ಓಕೆ ವೀವ್ ಅಂತ ಕೊಟ್ಟಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಸ್ಟೇಟಸ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಆ ಸ್ಟೇಟಸ್ನ ಕೂಡ ನೀವು ನೋಡ್ಕೋಬೋದು ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ವತಿಯಿಂದ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಏನೇನು ಜಮಾ ಆಗಿದೆ ಏನು ಅಂತ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ನಾವು ಸ್ಟೇಟಸ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡಾಗ ಆ ವಿದ್ಯಾರ್ಥಿದು ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಗೌರ್ಮೆಂಟ್ ಸಿಟಿಂಗ್ ಪ್ರೈವೇಟ್ ಕಾಲೇಜ್ ಕೂಡ ತೆಗೆದುಕೊಂಡಿದ್ದಾರೆ. ಮತ್ತು ಅವ್ರು ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದ್ದು ಫೆಬ್ರವರಿ 8, 2024 ಲಾಸ್ಟ್ ಡೇಟ್ ಒಳಗಡೆ ಲಾಸ್ಟ್ ಮೂಮೆಂಟಲ್ಲಿ ಸ್ಯಾಂಕ್ಷನ್ ಮಾಡಿದರೆ. ಸೊ ಈಗ ಆಲ್ರೆಡಿ ಏನಪ್ಪ ಅಂದರೆ ಈ ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಆ ವಿದ್ಯಾರ್ಥಿಗಳು ಮೊನ್ನೆ ಫೆಬ್ರವರಿ ಹೋದ ತಿಂಗಳು ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದಾಗ ಅವ್ರದ್ದು ನೇಮ್ ಮ್ಯಾಚಿಂಗ್ ಇರ್ಬೋದು ಮತ್ತು ಅದ್ರ ಜೊತೆಗೆ ಆಧಾರ್ ಸೀಡಿಂಗ್ ಕೂಡ ಎಸ್ ಆಗಿದೆ ಮತ್ತು ಅದ್ರ ಜೊತೆಗೆ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಎಸ್ ಫಸ್ಟ್ ಲೆವೆಲ್ನಲ್ಲಿ ಅಪ್ರೂವ್ಡ್ ಆಗಿ ಬಂದೆ. ಮತ್ತು 25/3/2024 6:35 ಕೂಡ ಈ ಪರ್ಟಿಕ್ಯುಲರ್ನ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಸೊ ಅಂದರೆ ನಿನ್ನೆ ತಾನೇ ಇದು ಬಂದಿದೆ. ಸೊ ಆ ವಿದ್ಯಾರ್ಥಿದು ನೋಡಿ ಫ್ರೆಂಡ್ಸ್, ಇಲ್ಲಿ ವಿದ್ಯಾಸಿರಿ ಅಕಾಡೆಮಿಕ್ ಅಲೌನ್ಸಸ್ ಅಂತಂದು 20,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಮತ್ತು ಕ್ರೆಡಿಟ್ ಕೂಡ ಆಗಿದೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ನಂಬೋದು ಅಥವಾ ಬಿಡ್ಬೋದು. 20,000 ರೂಪಾಯಿ ಬಂದಿದೆ ಅಂದರೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಅಂತೇಳಿ 22,700 ರೂಪಾಯಿ ಕೂಡ ವಿದ್ಯಾರ್ಥಿದು ಕೂಡ ಏನಪ್ಪ ಅಂದರೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಮತ್ತು ಅದ್ರ ಜೊತೆಗೆ ಜಸ್ಟ್ 20,000 ರೂಪಾಯಿ ಆಲ್ರೆಡಿ ಅವ್ರ ಅಕೌಂಟ್ ಕ್ರೆಡಿಟ್ ಆಗಿದೆ. ಪುಷ್ಟು DBT 22,700 ರೂಪಾಯಿ ಬರಬೇಕಾಗಿದೆ. ಇದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಪೇಮೆಂಟ್ ಅಪ್ರೂವ್ಡ್ ಬೈ DDO DBT ಎಸ್, ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಎಸ್. ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು 20,000 ರೂಪಾಯಿ. ಹಾಗಾದರೆ ನೀವು ಕೇಳ್ಬೋದು, ಇವ್ರ ಅಕೌಂಟ್ ಕ್ರೆಡಿಟ್ ಆಗಿದೆ. ಎಸ್ ಕ್ರೆಡಿಟ್ ಆಗಿದೆ, ಅದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಅವರಿಗೆ ವಿದ್ಯಾಸಿರಿ ಅಮೌಂಟ್ ಅಂತ 20,000 ರೂಪಾಯಿ ಕೂಡ ಸ್ಯಾಂಕ್ಷನ್ ಆಗಿದೆ. ಮತ್ತು ಅದ್ರ ಜೊತೆಗೆ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಅಂತೇಳಿ 22,700 ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಗೌರ್ಮೆಂಟ್ ಸಿಟಿ ಇನ್ ಪ್ರೈವೇಟ್ ಕಾಲೇಜ್ ಓದ್ತಾ ಇರೋದ್ರಿಂದ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಅವ್ರ ಅಕೌಂಟಿಗೆ ಜಮಾ ಆಗಿದೆ ಅಥವಾ ಏನೋ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ ವಿದ್ಯಾರ್ಥಿದು ಕೂಡ ಇದೆ, ಅದೇ ಸೇಮ್ ಅಪ್ಲಿಕೇಶನ್ನೇ ನಾನು ತೋರಿಸ್ತಾ ಇರೋದು ನಿಮಗೆ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಆ ಅಪ್ಲಿಕೇಶನ್ದು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ 20,000 ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ವಿದ್ಯಾಸಿರಿ ಅಂತೇಳಿ 20,000 ರೂಪಾಯಿ ಅವರಿಗೆ ಸಕ್ಸಸ್ ಆಗಿ ಜಮಾ ಆಗಿದೆ ಫ್ರೆಂಡ್ಸ್. ಟೋಟಲ್ ಅಮೌಂಟ್ ಪೇಡ್ 20,000 ರೂಪಾಯಿ. ಬ್ಯಾಂಕ್ ನೇಮು ಮತ್ತು UTR ನಂಬರ್ ಕೂಡ ಜಮಾ ಆಗಿದೆ. ಇದು ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾರು 4th ಲೆವೆಲ್ನಲ್ಲಿ ಅವ್ರದ್ದು ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿರೋದ್ರಿಂದ ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ನಿಮಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ಮತ್ತು ಸ್ಯಾಂಕ್ಷನ್ ಆಗಿದೆ ಅಥವಾ ಎಲ್ಲ ಕಮೆಂಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಅವ್ರ ಫೀ ಕನ್ಸೆಷನ್ ಅಮೌಂಟ್ ಕೂಡ ವಿದ್ಯಾರ್ಥಿಗೆ ಬರುತ್ತೆ, ಯಾವುದೇ ಕಾರಣ ಕೂಡ ಮಿಸ್ ಆಗಲ್ಲ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಜಸ್ಟ್ ಅವ್ರು ಪುಸ್ಟ್ DBT ಎಸ್ ಆಗಿರೋದ್ರಿಂದ ವೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ದಿನ, ನಂತರ ಅವ್ರ ಅಮೌಂಟ್ ಕೂಡ ಜಮಾ ಆಗುತ್ತೆ. ಬಟ್ ಒಂದು 1,500 ರೂಪಾಯಿ ಅಂತ 10 ತಿಂಗಳದ್ದು 15,000 ರೂಪಾಯಿ ಬರಬೇಕಾಗಿತ್ತು. ಆ ವಿದ್ಯಾರ್ಥಿ 20,000 ರೂಪಾಯಿ ಮಾಡಿದ್ದಾರೆ. ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ನಿಮಗೆ ಎಷ್ಟು ಬಂದಿದೆ ನೀವು ತಪ್ಪದೆ ನನಗೆ ಏನಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗೋಸ್ಕರ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಪ್ರತಿದಿನ ಕೂಡ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.